So now Kerala started. Yeah, officially we are in Kerala, bro. See, so now Munnar 42 kilometers, Thekkady 78, Ernakulam 147. Okay, come on, let's go guys. ವಾವ್, ಕೊಚ್ಚಿಗಾದರೆ ಹೋಗೋಣ, ಟೈಮ್ ಕೊಟ್ಟರೆ ದುಡ್ಡಿದ್ರೆ ಅಲ್ವಾ. ನಿಲ್ಲಿಸ್ಬೇಕಾ ಇಲ್ಲಿ? ಯಾರು ಕೇರ್ ಮಾಡ್ತಿಲ್ಲ. ಅಬ್ಬಾ, ಎಸ್ಕೇಪ್. ವಾವ್, ಏನು ರೋಡ್ಸ್ ಮಾರೆ ಸಾವು. ಸಖತ್ತಾಗಿದೆ. ಕಾರ್ನರಿಂಗ್ ಮಾಡೋಣ. ಹೋಲಿ ಶಿಟ್, ಸಖತ್ತಾಗಿದೆ ಅಲ್ಲ ಇದು, ಒಂಥರ ಚೆನ್ನಾಗಿದೆ. ನೈಸ್, ಬಟ್ ಲೆಟ್ಸ್ ಗೋ. ಜನ ಇದ್ದಾರೆ. ಹಿಮಾಲಯನ್ ಹಿಡಿಯೋಣ ಅಂತೀರಾ? ಓಕೆ, ನೀವು ಹೇಳ್ದಂಗೆ ಆಗಲಿ. ನೀವು ಹೇಳಿದ್ರೆ ಮುಗೀತು ಹಿಡಿಯೋದೆ. ವಾವ್, ಸ್ವಲ್ಪ ಕಾರ್ನರಿಂಗ್ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ನಾನು ಅದನ್ನು ಮೈಂಡಲ್ಲಿ ಹಿಡ್ಕೊಂಡು ನುಗ್ಸೋಣ ಬನ್ನಿ. ಎಸ್, ಇವಾಗ ಹಿಡಿತೀನಿ. ಎಸ್, ಹಿಡ್ದೆ. ಕಾಲು ಎತ್ತಲಿಲ್ಲ ಅಂತಂದರೆ ಮತ್ತೆ ಒದ್ದೆ. ವಾವ್, ರಿಯಲ್ ಕೇರಳಿಯನ್ ಬ್ಯೂಟಿ ಸೀನಿಕ್ ಸ್ಟಾರ್ಟೆಡ್. ವಾವ್, ನನ್ನ ರೈಟಲ್ಲಿ ಒಂದು ಸೀನ್ ಇದೆ, ನೆಕ್ಸ್ಟ್ ಲೆವೆಲ್. ನನಗೆ ಈ ವಾವು ಆಮೇಲೆ ಸೂಪರು, ಈ ಕಾಮನ್ ಪದಗಳಿಗಿಂತ ಈ ಥರ ಈ ಪ್ರಕೃತಿಯನ್ನು ವರ್ಣಿಸೋಕ್ಕೆ ಬೇರೆ ಪದಗಳನ್ನ ಸ್ವಲ್ಪ ಸಜೆಸ್ಟ್ ಮಾಡಿ, ಏನು ಅಂತ. ಯಾವಾಗಲೂ ತುಂಬ ಚೆನ್ನಾಗಿರೋದನ್ನ ನೋಡಿದಾಗ ಬೇರೆ ಪದಗಳಿಲ್ಲ, ಬಟ್ ಇಂಗ್ಲೀಷಲ್ಲಿ ಇದ್ದಾವೆ, ಹೋಲಿ ಮೋಲಿ, ವಾಕ ಮೋಲಿ ಅಂತ. ಬಟ್ ಅದೆಲ್ಲ ನಮ್ಮ ಕನ್ನಡದಲ್ಲಿ ಸೆಟ್ ಆಗಲ್ಲ. ಬೊಗಸೆಯಲ್ಲಿ ಅರಳು ನಿನ್ನ ಮೊಗವ ನೋಡಿ ಹೊಳೆಯುತ್ತೇನೆ. ಹತ್ತು ಹಲವು ರೀತಿಯಿಂದ ಒಲವ ಹೇಳು ಮರೆಯಾದೇನೆ. ಜೀವದ ಪುಸ್ತಕ ನಿನಗೆ ಇನ್ನು ಅರ್ಪಣೆ. ಹೂವಿನ ಸಂತೆಗೆ ಬಂದಿರೋ ಕಾಳಿಗೆ ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ. ಈ ಕಾರ್ನರಿಂಗಲ್ಲಿ ಇರೋ ಮಜಾನೇ ಬೇರೆ ಗುರು. ಯಪ್ಪ ದೇವ್ರೆ, ಹಿಂಗೆ ಲೀನ್ ಮಾಡಿ ಆಕ್ಸಿಲರೇಷನ್ ಕೊಟ್ಟರೆ ಅದೊಂದು ಪುಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಇಲ್ಲೇನು ಮರ ಕಡಿತಿದ್ದಾರೆ, ಹುಷಾರಪ್ಪ, ತಲೆ ಮೇಲೆ ಬೀಳಿಸ್ಬಿಟ್ಟಿರ. ದೇವ್ರೆ, ಬೇವರ್ಸಿಗಳು ಎದುರೇ ಬಿಟ್ಟೆ. ಇಟ್ಸ್ ಓಕೆ. ಓಹೋ
some more cows, deep cows. ಬರೀ ರೋಡೇ ಆಯಿತು ಅಲ್ವಾ, ಸೊ ಸಾಕು. ಫುಟೇಜ್ ಜಾಸ್ತಿ ತಿನ್ನೋದು ಬೇಡ. ವ್ಯೂ ಚೆನ್ನಾಗಿದೆ ಅಂದ ತಕ್ಷಣ ನೀವು ಬಿಟ್ಟ ಹೋಗೇನೋ. ಟೀ ಸೊಪ್ಪನ್ನ ಇವಾಗಿನ ತೆಗ್ದಿದ್ದಾರೆ ಅನಿಸುತ್ತೆ. ಸೊ ನಾನು ನೆಕ್ಸ್ಟು ನನಗೆ ನನ್ನ ಚಾಲೆಂಜ್ ಏನು ತೊಗೋತೀನಿ ಅಂತಂದರೆ, ಒಂದು ಅನ್ನೋನ್ ರೋಡ್ಗೆ ಮ್ಯಾಪ್ ನೋಡಿದೆ. ಸೊ ಹೋಗು, ಅಲ್ಲಿ ಏನು ಸಿಗುತ್ತೆ ಅದನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ. ಇಲ್ಲೊಂದು ಫೋಟೋಗ್ರಫಿ ನಡೀತಿದೆ, ನೈಸ್. ಸೊ ನೋಡೋಣ. ಸೊ ಇವಾಗ ನೆಕ್ಸ್ಟು ಹೋಗೋಣ. ಸೊ ನಾನು ಯಾವುದೇ ರೀತಿಯ ಪ್ಲ್ಯಾನ್ ಮಾಡಿಲ್ಲ. ನೆಕ್ಸ್ಟ್ ಯಾವ್ದು ಓಕೆ ಈ ಸೈಡ್ ಹೊಡೆದ್ಬಿಡ್ತೀನಿ. ಯಾವ ಅನ್ನೊಂದು ರೋಡ್ ಸಿಗುತ್ತೆ ಅಲ್ಲಿ ಹೋಗೋದು. ಸೊ ಆಫ್ ರೋಡ್ ಸಿಕ್ಕರೆ ಆಫ್ ರೋಡ್ ಮಾಡೋಣ, ಏನು ಸಿಗುತ್ತೆ ಅದನ್ನು ಮಾಡೋಣ ಬನ್ನಿ. ಸೊ ನಾನು ಇವಾಗ ಲೊಕೇಶನ್ ಹಾಕಿರೋದು ಒಟ್ಟವಾಡ, ಸ್ಟಿಲ್ 72 ಕಿಲೋಮೀಟರ್ಸ್. ಬಟ್ ಇವಾಗಲೇ ಅಲ್ಲಿ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಈ ಟೀ ಎಸ್ಟೇಟ್ ಇತ್ತು ತೋರ್ಸೋಣ ಅಂತ ಆನ್ ಮಾಡಿದ್ರೆ ಇವಾಗ ಟೀ ಹೋಗೇ ಬಿಡ್ತು. ಇದೇನಿದು ಅರಿಶಿಣನ ಏನೋ ಹಾಕಿದ್ದಾರೆ, ಏಲಕ್ಕಿನೋ ಏನೋ ಗೊತ್ತಿಲ್ಲ, ಅದು ಫುಲ್ಲು ಹೇಗಿದೆ ನೋಡಿ. ಐ ಥಿಂಕ್ ಇದು ಏಲಕ್ಕಿ. ಕೇರಳದ ಜನಗಳು ತುಂಬ ಶ್ರೀಮಂತರು. ಎಲ್ಲ ಕೇರಳದವರು ಅಂದರೆ ಎಲ್ಲ ಕೇರಳದ ಜನ ಅಲ್ಲ, ಈ ಏನು ಸೌತ್ ರೀಜನ್ ಈ ಕಡೆ ಯಾರು ಏಲಕ್ಕಿ ಹಾಕಿದಾರಲ್ಲ, ಏಲಕ್ಕಿ ಫಾರ್ಮು ಅವರೆಲ್ಲ. ಓಕೆ ರಾಂಗ್ ಸೈಡ್ ಹೊಡೆಯೋಣ, ಸಾರಿ ಗಾಯ್ಸ್. ಓಕೆ ಈಗ ರೈಟ್ ಸೈಡ್ ಹೊಡೆಯೋಣ. ಓಕೆ ಸೊ ಮತ್ತೆ ಇನ್ನೇನು ಜಾಸ್ತಿ ನೋಡೋಕ್ಕೇನಿಲ್ಲ, ನಿಮಗೆ ಆಲ್ಮೋಸ್ಟ್ ಈ ಥರದ್ದೆಲ್ಲ ನೋಡಿರ್ತೀರ ಕಾಮನ್ ಎಲ್ಲರ ವೀಡಿಯೋದಲ್ಲೂ. ಸೊ ಸ್ವಲ್ಪ ಡಿಫ್ರೆಂಟಾಗಿರ್ಬೇಕಲ್ವ, ಸೊ ಡಿಫ್ರೆಂಟಾಗಿ ಕಂಟೆಂಟ್ ಸಿಕ್ಕಿದಾಗ ಸಿಗೋಣ. ವಾವ್, ಇಲ್ಲಿ ಸೈಡಲ್ಲಿ ನೋಡ್ತಾ ಒಂದು ವ್ಯೂ ಸಿಕ್ತು, ಚೆನ್ನಾಗಿದೆ. ಅಲ್ಲೆಲ್ಲಾದರೂ ಟ್ರಯಲ್ಸ್ ಇದೆಯಾ ಅಲ್ಲಿ ಕಾಣಿಸ್ತಾ ಇರೋದಂತ ನೋಡ್ತಿದ್ದೀನಿ. ನೋಡೋಣ ಅಲ್ಲೆಲ್ಲರೂ ಹೋಗ್ಬೋದಾ ಅಂತ. ಲೆಟ್ಸ್ ಸಿ. ನೋಡೋಣ. ಬಟ್ ಇಲ್ಲಿ ಮಲಯಾಳಂ ಬೇರೆ ಬರಲ್ಲ, ಯಾರು ಕೇಳಿದ್ರೆ ಏನು ಹೆಂಗಪ್ಪ ಹೇಳೋದು, ಯಾಕೆ ಬಂದಿದ್ಯಾ ಇಲ್ಲೇನು ಮಾಡ್ತಿದ್ಯಾ ಅಂತಂದರೆ ಈ ಆ್ಯಕ್ಚುಲಿ ಇದು ಚಾಲೆಂಜ್ ಏನಲ್ಲ. ಅಲ್ಲೊಂದು ಕಡೆ ರೈಟ್ ಸೈಡ್ ಇದೆ, ಅಲ್ಲೋಗಿ ನೋಡೋಣ ಬನ್ನಿ. ರೈಟ್ ಅಲ್ಲ, ನೆಕ್ಸ್ಟ್ ರೈಟು ನೋಡೋಣ. ಇಲ್ಲೇ ಇದೇ ರೈಟು. ಹೋಗೋಣ, ಲೆಟ್ಸ್ ಗೋ. ಸುಮ್ಮನೆ ಹೋಗೋಣ. ಏನಾಯ್ತು? ಓಲಿ ಶಿಟ್, ಯಪ್ಪ ಸರಿಯಾಗಿ ಹೊಡಿತಿದೆ ಗುರು. ಅಯ್ಯೋ, ನೋಡೋಕ್ಕೆ ಮಾತ್ರ ಇದು ಟಾರ್ ರೋಡು, ಆದರೆ
ನೋಡಿದ್ರೆ ಎಲ್ಲ ಕಿತ್ತೋಗಿದೆ. ವಾವ್, ಯಪ್ಪ ಅಂತೀವ್ರೆ ಸೊಂಟ. ನಾನು ಅಲ್ಲಿದ್ದೆ ಅಲ್ವಾ, ಸೊ ಈ ಕಡೆ ಹೋಗ್ತಿದ್ದೇನೆ. ಅಣ್ಣ ಹಿಂಗೆ ಹೋಗ್ಬೋದಾ? ಈ ಕಡೆ ಒಂದು 5 ನಿಮಿಷ ಹೋಗ್ಬೋದಾ? ಓಕೆ, ಥ್ಯಾಂಕ್ ಯು. ಅಪ್ಪ, ನಮ್ಮ ಕರ್ನಾಟಕ ಆಗಿದ್ದರೆ ಏನಾದರೂ ಮಾಡ್ಬೋದಿತ್ತು. ಕೇರಳ ಬೇರೆ, ಸೊ ಹುಷಾರಾಗಿರಬೇಕು. ಬನ್ನಿ ನೋಡೋಣ ಏನೇನು ಸಿಗುತ್ತೆ ಅಂತ ಈ ಅನ್ನೊಂದು ದಾರಿ. ಸೊ ಹಿಂಗೆ ಇದು ಯಾವ ಥರ ಅಂದರೆ ಕೆಲವೊಂದೊಂದು ಸ್ಟ್ರೇಂಜರ್ ಜೊತೆ ಮಾತಾಡಿ ಅಪರಿಚಿತರ ಜೊತೆ ಮಾತಾಡಿ ಲೈಕ್ ಫ್ರೆಂಡ್ಶಿಪ್ ಬೆಳೆದು ಹೆಂಗೆ ಒಂದು ಬೆಸ್ಟ್ ರಿಲೇಷನ್ಶಿಪ್ ಬರುತ್ತೋ ಅದೇ ಥರ. ಇಲ್ಲೇನೋ ಗೇಟ್ ಇದೆ. ಸರ್ ಏನಿದೆ ಇಲ್ಲಿ? ಏನಿದೆ? ವಾಟ್ ಈಸ್ ದೇರ್? ಹಾಂ, ಪಾರ್ಕ್, ಓನ್ಲಿ ಪಾರ್ಕ್. ಓಕೆ, ಹೌ ಮಚ್ ಚಾರ್ಜ್? Oh, this one? Oh, okay. That's it, right? Nothing else? Entry pass and entry. No. Entry, we can go that side? No. Only this side? Okay. ಹಾಗಾದರೆ ಈ ದಾರಿ ನಮಗಲ್ಲ. ಓಹೋ, ಅಡ್ವೆಂಚರಸ್ ರೂಟ್ಗೆ ಹೋಗೋಣ ಅಂತಂದರೆ ಇದು ಯಾವುದೋ ಬಿಸ್ನೆಸ್ಗೆ ಅಂತಿದೆ. ಸೊ ಅದೇ ಥರ. ಸೊ ಅನ್ನೋನ್ ದಾರಿಗಳು ಒಂದು ಒಳ್ಳೆ ಡೆಸ್ಟಿನೇಷನ್ಗೆ ರೀಚ್ ಮಾಡುತ್ತೆ. ಸೊ ಆ ಥರ ಪ್ಲೇಸಸ್ನ ಹುಡ್ಕೋಣ. ಈ ಥರ ಪ್ಲೇಸಸ್ ಎಲ್ಲರೂ ನೋಡ್ತಾರೆ ಅಲ್ವಾ? ಸೊ ಸ್ಟ್ರೇಂಜರ್ ಪ್ಲೇಸ್ ದೆನ್ ಗುಡ್ ಮೆಮೊರೀಸ್. ಓಕೆ, ಇಷ್ಟೇ. ನೆಕ್ಸ್ಟು ಇನ್ನೊಂದು ರೋಡಲ್ಲಿ ಸಿಗೋಣ. ಓಕೆ, ಇಲ್ಲೊಂದು ಯಾವುದೋ ಅನ್ನೊಂದು ರೋಡ್ ಇದೆ. ಸೊ ಚಾಲೆಂಜ್ ಅಕ್ಸೆಪ್ಟೆಡ್ ಇದೆಯಲ್ವಾ? ಸೊ ಹೋಗಿ ನೋಡೋಣ ಬನ್ನಿ ಏನು ಸಿಗುತ್ತೆ, ಯಾರು ಸಿಗ್ತಾರೆ ಅಂತ. ಏನೋ ಔಷಧಿ ಹೊಡೆದಿದ್ದಾರೆ ಅನಿಸುತ್ತೆ, ಸ್ಮೆಲ್ಲು. ಯಪ್ಪ, ಯವಿ ಸ್ಲಿಪ್ ಆಗ್ತಿದೆಯಲ್ಲಪ್ಪ ಟೈರು, ದೇವ್ರೆ. ಯಾವ ಕಡೆ ಹೋಗೋಣಪ್ಪ? ಮೇಲ ಕೆಳಗ? ಲಗೇಜ್ ಬೇರೆ ಹೆವಿ ಇದೆ, ಸಿಕ್ಕಾಕೊಂಡ್ರೆ ಮುಗೀತು ನನ್ನ ಕತೆ. ನೋಡೋಣ, ಹೋಗೋಣ. ಯಾರು ಓ ಮೈ ಗಾಡ್, ಇದು ಯಾವುದಿದು? ಚದುರಂಗಕ್ಕೆ ಬಂದ್ವಲ್ಲ. 1 2 3 4. ಯಾವ ಕಡೆ ಹೋಗೋಣ? ಓಕೆ, ಈ ಕಡೆನೇ ಹೋಗೋಣ ಸ್ಟ್ರೈಟು. ಏನು ಸಿಗುತ್ತೆ? ಸೊ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ನಲ್ಲ, ಬನ್ನಿ ಏನು ಸಿಗುತ್ತೆ ನೋಡೋಣ. ಯಪ್ಪ, ವಾಪಸ್ ಹೆಂಗಪ್ಪ ಬರೋದು? ಇದು ಬೇರೆ ಆಫ್ ರೋಡ್ ಬೈಕಲ್ಲ, ಲಗೇಜ್ ಬೇರೆ ಹೆವಿ ಇದೆ. ಇಟ್ಸ್ ಓಕೆ.
ವಾವ್ ಮ್ಯಾನ್, ಎಷ್ಟು ನಿಶಬ್ದ. ಅಯ್ಯೋ, ಬ್ಯಾಟ್ರಿ ಬೇರೆ ಖಾಲಿ ಆಗೋ ಥರ ಇದೆ. ಸ್ವಲ್ಪ ದೂರ ಮುಂದೆ ಹೋಗೋಣ. ದಿಸ್ ಇಸ್ ದ ವ್ಯೂ ಐ ಗಾಟ್. ನೋಡಿ, ಇಲ್ಲಿ ಯಾವ ಜನ ಇಲ್ಲ, ಏನಿಲ್ಲ, ಒಂಥರ ನೆಮ್ಮದಿ, ಶಾಂತಿ. ಯಾವ ಶಾಂತಿ ಅಂತ ಮಾತ್ರ ಕೇಳಬೇಡಿ. ವಾವ್, ನಾನು ಹೇಳಿದಲ್ಲ ಟೈರ್, ಅದಕ್ಕಿಂತ ಹಿಂದೆ ನೋಡಿ, ಹಿಂದೇನಾದರೂ ಇದೆಯಾ ನೋಡಿ, ಒಂದು ಚೂರು ಥ್ರೆಡ್ ಇಲ್ಲ, ಏನಿಲ್ಲ. ಸರಿ, ಓಕೆ, ದಿಸ್ ಈಸ್ ಇಟ್ ಫಾರ್ ದ ಫಸ್ಟ್ ವಿಡಿಯೋ ಆಫ್ ಮುನ್ನಾರ್ ಡೈರೀಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರಿ, ಮತ್ತು ನೆಕ್ಸ್ಟ್ ವೀಡಿಯೋನ ನೋಡಿ. ಅದರಲ್ಲಿ ಇನ್ನೂ ಸ್ವಲ್ಪ ಅಡ್ವೆಂಚರಸ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲೊಂದು ಪ್ಲೇಸ್ ಇದೆ, ನಾನು ಹೇಳಿದ್ನಲ್ಲ ಒಟ್ಟವಡ, ಸೊ ಚಾರ್ಲಿ ಶಾಟ್ ಮಾಡಿದ್ದು. ಆ ಪ್ಲೇಸಲ್ಲಿ ಚೆನ್ನಾಗಿರುತ್ತೆ. ಸ್ವಲ್ಪ ಅನ್ನೊಂದು ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಕೇರಳದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೊಂದು ಪೀಕ್ ಕಾಣಿಸ್ತಿದೆ ನೋಡಿ, ಅದನ್ನು ಬಿಟ್ಟು ಆ ಕಡೆ ಹೋಗ್ಬೇಕು. ಅದಕ್ಕೆ ಸೊ ನೋಡೋಣ.